ನೋಡಿ, ಕಣ್ಣು ಅಂತ ಬಂದಾಗ ಕಣ್ಣು ನಮ್ಮ ದೇಹದಲ್ಲಿ ತುಂಬಾ ಮುಖ್ಯ ಅಂಶ. ಯಾಕೆ ಅಂತಂದ್ರೆ ಬರೀ ನೋಡೋದಕ್ಕೆ ಬೇಕಂತಷ್ಟೇ ಅಲ್ಲ, ಕಣ್ಣು ಇಲ್ಲಿ ಒಂದು ದೇಹದ ಭಾಗವೂ ಹೌದು. ದೇಹದ ಒಂದು ಭಾಗ ಅಷ್ಟೇ ಅಲ್ಲದೆ ಇದು ನಮ್ಮ ದೇಹದಲ್ಲಿ ಇಂದ್ರಿಯವೂ ಹೌದು. ಒಂದು ನಾರ್ಮಲ್ ಫಿಸಿಕಲ್ ಆರ್ಗನ್ ಹಾಗೂ ಸೆನ್ಸ್ ಆರ್ಗನ್ ಎರಡೂ ಆಗಿದೆ. ಅಂದ್ರೆ ದೈಹಿಕವಾದ ಒಂದು ಭಾಗವಾಗಿಯೂ ಕಣ್ಣು ನಾವು ಬಳಕೆ ಮಾಡ್ತೇವೆ, ಜೊತೆಯಲ್ಲಿ ಇಂದ್ರಿಯವಾಗಿ ಕೂಡ ಇದನ್ನ ಬಳಸ್ತೇವೆ. ಸೊ ಇಂದ್ರಿಯವಾಗಿರೋದ್ರಿಂದ ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಈ ಆಲೋಚಕ ಪಿತ್ತದ ಸ್ಥಾನ ಕೂಡ ಕಣ್ಣೆ. ಯಾರ್ಯಾರಲ್ಲಿ ಪಿತ್ತಜ ದೃಷ್ಟಿ ಇರುತ್ತೆ, ಪಿತ್ತ ಸಂಬಂಧಿ ಸಮಸ್ಯೆಗಳಿರತ್ತೆ, ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆ ಇರುತ್ತೆ, ಅವರಲ್ಲಿ ಕಣ್ಣಿನ ಸಮಸ್ಯೆ ಬರುವ ಸಾಧ್ಯತೆ ಜಾಸ್ತಿ. ಜೀರ್ಣಕ್ರಿಯೆ ಮತ್ತು ಪಿತ್ತ ಒಂದಕ್ಕೊಂದು ಇಂಟರ್ ರಿಲೇಟೆಡ್, ಒಪ್ತೀರಾ? ಹೌದಾ? ಜೀರ್ಣಕ್ರಿಯೆ ಮತ್ತು ಪಿತ್ತ ದೋಷ ಕನೆಕ್ಟೆಡ್, ಒಪ್ತೀರಾ? ಯಾಕಂದ್ರೆ ಪಿತ್ತವನ್ನ ಅಗ್ನಿಗೂ ಹೋಲಿಸ್ತಾರೆ. ಹಾಗೇನೆ ಈ ಪಿತ್ತದಲ್ಲಿರುವಂತಹ ಆಲೋಚಕ ಪಿತ್ತ ಏನಿದೆ, ಆಲೋಚಕ ಪಿತ್ತ ನಿಮ್ಮ ಕಣ್ಣಿನ ಕೆಲಸ ಕಾರ್ಯಗಳಿಗೆ, ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ಯಾವಾಗ ನಿಮ್ಮಲ್ಲಿ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗತ್ತೆ, ಜೀರ್ಣಕ್ರಿಯೆ ಎನ್ನುವಂಥದ್ದು ಕಣ್ಣಿನ ಆರೋಗ್ಯವನ್ನ, ಕಣ್ಣಿನ ದೃಷ್ಟಿಯನ್ನ, ಕಣ್ಣಿನ ಫಂಕ್ಷನಲ್ ಎಬಿಲಿಟಿಯನ್ನ ಹಾಳು ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಇದರಲ್ಲಿ ವ್ಯಾಯಾಮ ಅಂತ ಬಂದಾಗ ಯಾವ್ಯಾವ ಥರದ ವ್ಯಾಯಾಮ ಹೆಲ್ಪ್ ಆಗುತ್ತೆ? ಸೊ ಕಣ್ಣಿನ ದೃಷ್ಟಿಗಾಗಿ ನೀವು ವ್ಯಾಯಾಮ ಮಾಡೋದಾದ್ರೆ ಅಥವಾ ಕಣ್ಣಿನ ಆರೋಗ್ಯಕ್ಕಾಗಿ ವ್ಯಾಯಾಮ ಮಾಡೋದಾದ್ರೆ, ಒಂದನೇದಾಗಿ ಕಣ್ಣಿನ ಎಲ್ಲಾ ಮಾಂಸಖಂಡಗಳಿಗೆ ಮೂಮೆಂಟ್ ಅನ್ನ ಸಿಗುವಂಥದ್ದು ಏನ್ ಹೇಳಿ? ರೈಟ್ ಅಂಡ್ ಲೆಫ್ಟ್ ಮೂಮೆಂಟ್. ಆರಾಮಾಗಿ ಮುಖ ನೇರವಾಗಿಟ್ಟಿರ್ಬೇಕು, ರೈಟ್ ಲೆಫ್ಟ್, ಬರೀ ಐಬಾಲ್ ಮೂಮೆಂಟ್ ಅಷ್ಟೇ ಆಗುವಂಥದ್ದು. ಹಾಗೇನೆ ಇನ್ನೊಂದು ಅಪ್ ಅಂಡ್ ಡೌನ್, ಮೇಲೆ ಮತ್ತೆ ಕೆಳಗೆ. ಕುತ್ತಿಗೆ ಅಲ್ಲ, ಕುತ್ತಿಗೆ ಮೇಲೆ ಕೆಳಗೆ ಆಗ್ಬಾರ್ದು, ಕಣ್ಣು ಮಾತ್ರ, ಕಣ್ಣು ಬೇಳೆ ಮಾತ್ರ ಅಪ್ ಅಂಡ್ ಡೌನ್, ಅಪ್ ಅಂಡ್ ಡೌನ್ ಈ ಮೂಮೆಂಟ್ ಅನ್ನ ಮಾಡುವಂಥದ್ದು. ಹಾಗೆ ಇನ್ನೊಂದು ಡಯಾಗ್ನಲ್ ಆಗಿ, ಅಂದ್ರೆ ಇಲ್ಲಿಂದ ಈ ಕಾರ್ನರ್ ಅನ್ನು ನೋಡೋದು ಮೇಲೆ, ಮತ್ ಈ ಕಾರ್ನರ್ ಅನ್ನ ನೋಡೋದು ಮೇಲೆ, ಇಲ್ಲಿ ನೋಡೋದು, ಈ ಕೆಳಗೆ ನೋಡೋದು. ಸೊ ಈ ರೀತಿಯಾಗಿ ಡಯಾಗ್ನಲ್ ಶೇಪ್ ಅಲ್ಲಿ, ಕರ್ಣಾಕೃತಿಯಲ್ಲಿ ಕಣ್ಣಿನ ಬೇಳೆಯನ್ನ ಮೂವ್ಮೆಂಟ್ ಮಾಡುವಂಥದ್ದು. ಕೊನೆಗೆ ನಿಮ್ಗೆಲ್ಲ ಗೊತ್ತಿರುವಂತೆ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್ಗಳು. ರೊಟೇಷನ್, ಐಬಾಲ್ ರೊಟೇಷನ್ ಅನ್ನ ಕ್ಲಾಕ್ ವೈಸ್ ಹಾಗೂ ಆಂಟಿ ಕ್ಲಾಕ್ ವೈಸ್. ಇದೆಲ್ಲದನ್ನ ನೀವು ಕನಿಷ್ಠ ಎಷ್ಟು ಬಾರಿ ಮಾಡಬಹುದು? 10+10 ಟೈಮ್ಸ್. 10 ಟೈಮ್ಸ್ ರೈಟ್ ಅಂಡ್ ಲೆಫ್ಟ್, 10 ಟೈಮ್ಸ್ ರೈಟ್ ಅಂಡ್ ಲೆಫ್ಟ್, ಹಾಗೆ ಅಪ್ ಅಂಡ್ ಡೌನ್, ಡಯಾಗ್ನಲ್ ಮತ್ತು ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಆದಂತಹ ಚಲನೆ. ಸೊ ಇದಿಷ್ಟನ್ನ ನೀವು ಮಾಡ್ತಾ ಬಂದ್ರೆ, ಎವ್ರಿ ಡೇ ಮಾಡ್ತಾ ಬಂದ್ರೆ ಕಣ್ಣಿನ ಮಾಂಸಖಂಡಗಳು ಸ್ಟ್ರಾಂಗ್ ಆಗತ್ತೆ. ಕಣ್ಣಿನ ಮಾಂಸಖಂಡಗಳು ಸ್ಟ್ರಾಂಗ್ ಆದಾಗ ಕಣ್ಣಿಗೆ ಸಂಬಂಧಪಟ್ಟಂತೆ ನರಗಳ ಆರೋಗ್ಯ ಇರ್ಬೋದು ಅಥವಾ ಕಣ್ಣಿನ ದೃಷ್ಟಿ ಇರ್ಬೋದು, ಇದು ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಆಗತ್ತೆ, ತುಂಬಾನೇ ಹೆಲ್ಪ್ ಆಗತ್ತೆ. ಆಮೇಲೆ ಇನ್ನೊಂದು ಬರೋದೇನ್ ಗೊತ್ತಾ? ನಿಶ್ಚಲತ್ವ. ನಿಶ್ಚಲತ್ವ ಕೂಡ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ತುಂಬಾ ಮುಖ್ಯ. ಯಾರ್ಯಾರಲ್ಲಿ ಸ್ಪೆಕ್ಸ್ ಇದೆ ಅಥವಾ ಕಣ್ಣಿಗೆ ಸಂಬಂಧಪಟ್ಟಂತೆ ಯಾವುದೇ ಡಯಾಗ್ನೋಸಿಸ್ ಇದೆಯಾ, ದಯವಿಟ್ಟು ನಿಶ್ಚಲತ್ವವನ್ನು ಪ್ರಾಕ್ಟೀಸ್ ಮಾಡ್ಬೇಕು. ನಿಶ್ಚಲತ್ವ ಅಂದ್ರೆ ಏನು? ತ್ರಾಟಕನೇ ಆಗ್ಬೇಕಂತಿಲ್ಲ, ಫುಲ್ ಬಾಡಿ ನಿಶ್ಚಲತ್ವ. ನೀವು ದೀಪವನ್ನ ನೋಡ್ತಾ ಅಲುಗಾಡದೆ ಕೂತ್ಕೊಳ್ಳೋ ಅಂತದ್ದು ತ್ರಾಟಕ ಅಭ್ಯಾಸ ಮಾಡಬಹುದು, ಅಥವಾ ಹೋಲ್ ಬಾಡಿಯನ್ನ ನೀವು ಅಲುಗಾಡ್ಸದೆ ಕಣ್ಮುಚ್ಚಿ ಕೂತ್ಕೊಂಡು ಕೂಡ ಮಾಡ್ಬೋದು. ಹೌದು, ತ್ರಾಟಕವನ್ನ ಹೇಗ್ ಮಾಡ್ಬೋದು? ಒಂದು ದೀಪವನ್ನ ಇಟ್ಟು ಅಥವಾ ಮೊಂಬತ್ತಿಯನ್ನ ಇಟ್ಟು ಅಥವಾ ಯಾವುದೋ ಒಂದು ಪಾಯಿಂಟ್ ಅನ್ನ ದಿಟ್ಟಿಸಿ ನೋಡ್ತಾ, ಅದು ನಿಮ್ಮ ಕಣ್ಣಿನ ನೇರಕ್ಕೆ ಇರ್ಬೇಕು, ಮೇಲೆ ಅಥವಾ ಕೆಳಗೆ ಇರಬಾರ್ದು, ನಿಮ್ಮ ಕಣ್ಣಿನ ನೇರಕ್ಕೆ ಇರಬೇಕು. ಕನಿಷ್ಠ ನಿಮಗೆ ಮತ್ತೆ ಆ ವಸ್ತುವಿಗೆ 3 ಫೀಟ್ ಆದ್ರೂ ಗ್ಯಾಪ್ ಇರ್ಬೇಕು. ಇಲ್ಲೇ ಇಟ್ಟು ನೋಡೋದಲ್ಲ. ನಾನೀಗ ಅದನ್ನ ದಿಟ್ಟಿಸಿ ನೋಡ್ತಾ ಇದ್ದೀನಿ ಅಂದ್ರೆ ಕನಿಷ್ಠ 3 ಫೀಟ್ ಗ್ಯಾಪ್ ಇರಬೇಕು. ಅಂಡ್ ನೆನಪಲ್ಲಿ ಇಟ್ಕೊಳ್ಳಿ, ಕಣ್ಣಿನ ಸಂಬಂಧಪಟ್ಟಂತೆ ಎಲ್ಲಾ ರೋಗಕ್ಕಲ್ಲ, ಯಾಕಂದ್ರೆ ಕಣ್ಣಲ್ಲಿ ಪ್ರೆಷರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರಲ್ಲಿ ತ್ರಾಟಕ ಕಾಂಟ್ರಾ ಇಂಡಿಕೇಟೆಡ್ ಇರುತ್ತೆ. ಕಣ್ಣಿನ ಸಮಸ್ಯೆ ಅಂದ ತಕ್ಷಣ ಯಾರು ಬೇಕಾದ್ರೂ ಮಾಡ್ಬೋದು ತ್ರಾಟಕ ಅಂತ ಅನ್ಕೋಬೇಡಿ, ಅದರಲ್ಲಿ ಕಾಂಟ್ರಾ ಇಂಡಿಕೇಶನ್ಸು ಇರುತ್ತೆ. ಸೊ ತ್ರಾಟಕ ಅಂತ ಮಾಡೋ ಮೊದಲು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಥವಾ ಡಾಕ್ಟರ್ ಹತ್ರ ಒಮ್ಮೆ ಮಾತಾಡ್ಕೊಂಡು ನಾನು ನನ್ನ ಪ್ರಕೃತಿಗಿಂತ ಮಾಡಬಹುದಾ ಬೇಡವಾ ಅಂತ ಕೇಳಿ ನೀವು ಮಾಡಬಹುದು. ಅದರ್ವೈಸ್ ನಿಶ್ಚಲತ್ವ ಎಲ್ಲರೂ ಮಾಡ್ಬೋದು. ನಿಶ್ಚಲತ್ವ ಅಂದ್ರೆ ಏನು? ಯಾವ್ದಾದ್ರೂ ಒಂದು ಪೋಸ್ಚರ್ ಅಲ್ಲಿ, ಈಗ ನೀವು ಅಭಯ ಮುದ್ರೆ ಆದ್ರೆ ಅಭಯ ಮುದ್ರೆಯನ್ನ ಇಟ್ಟು ಬೆನ್ನು ನೇರವಾಗಿಟ್ಟು ಕಣ್ಣು ಮುಚ್ಚಿರ್ಬೇಕು. ಈ ಕಣ್ಣು ಮುಚ್ಚೋದ್ರಲ್ಲೂ ಈಗ ಒಂದು ಹ್ಯಾಬಿಟ್ ಏನಿದೆ, ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಅಂದ್ರೆ ಸುಮ್ನೆ ಕೂತ್ಕೊಳ್ಳಲ್ಲ. ಏನ್ ಮಾಡ್ತಾರೆ? ಕಣ್ಣು ಒಳಗೆ ಆಚೆ ಈಚೆ ಮೂವ್ ಆಗ್ತಿರತ್ತೆ, ಬೇಳೆ ಅಲ್ಗಾಡಿಸ್ತಿರ್ತಾರೆ, ಹಿಂಗ್ ಕೂತ್ಕೋತಾರೆ ಕಣ್ಣನ್ನು ಮುಚ್ಚಿ, ಅಥವಾ ಹಿಂಗ್ 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 ನೋಡ್ತಾ ನೋಡ್ತಾ ಕಣ್ಣು ಮುಚ್ಕೋತಾರೆ. ಇದೆಲ್ಲದೂ ಕೂಡ ತಪ್ಪು ಅಭ್ಯಾಸಗಳು. ಕಣ್ಣು ಮುಚ್ಚಿ ಅಂದ್ರೆ ಏನು?
ಪ್ರಾಪರ್ ಆಗಿ ರಿಲ್ಯಾಕ್ಸ್ ಆಗಿ ಅದೊಂಥರ ಈಗ ಒಂದು ಕಪ್ಪೆ ಚಿಪ್ ಹೇಗೆ ಮುಚ್ಚುತ್ತೀವಿ ನೋಡಿ, ಆ ತರ ನಿಮ್ ಕಣ್ಣಿ ಇದೊಂದು ಕಪ್ಪೆ ಚಿಪ್ ಅಂತ ಅನ್ಕೊಂಡ್ರೆ ಆ ತರ ಅದು ಮುಚ್ಚಿರ್ಬೇಕು. ಅಲ್ಲಿ ಮಧ್ಯೆ ಮಧ್ಯೆ ಹಿಂಗ್ ಚೂರ್ ಚೂರ್ ತೆಗ್ದು ನೋಡುವಂಥದ್ದು ಅಲ್ಲ, ಅಥವಾ ಹಿಂಗೆ ಗಂಟು ಹಾಕಿ ಮುದ್ದೆ ಮಾಡಿ ಕಣ್ಣನ್ನ ಮುಚ್ಚುವಂಥದ್ದು ಅಲ್ಲ. ಇದೆರಡು ನಿಮ್ಮ ಕಣ್ಣಿನ ಸ್ಟ್ರೈನ್ ಅನ್ನ ಹೆಚ್ಚುತ್ತೆ ನೀವು ಆ ತರ ಮಾಡಿದ್ರೆ. ಕಣ್ಣು ಮುಚ್ಚೋದು ಅಂತಂದ್ರೆ ಅಷ್ಟು ಸಹಜವಾಗಿ, ಅಷ್ಟು ಸೂಕ್ಷ್ಮವಾಗಿ ಕಣ್ಣನ್ನ ಮುಚ್ಚಬೇಕು. ಅಲ್ಲಿ ಯಾವುದೇ ಚಲನೆ ಇರಬಾರ್ದು, ಕಣ್ಣಿನ ಒಳಗಿನ ಕಣ್ಣು ಬೇಳೆ ಕೂಡ ಅಲಗಾಡಬಾರ್ದು, ಅಷ್ಟು ನಿಶ್ಚಲವಾಗಿರ್ಬೇಕು. ಸಾಧ್ಯ ಆದ್ರೆ ನೀವು ಕಣ್ಣನ್ನ ಮುಚ್ಚಿದಾಗ ಈ ದೃಷ್ಟಿಯನ್ನ ಕಾಲ್ಪನಿಕವಾಗಿ ಹುಬ್ಬಿನ ಮಧ್ಯಕ್ಕೆ ತಂದ್ಕೊಳ್ಬಹುದು. ಕಣ್ಣನ್ನು ಮುಚ್ಚಿ ಏನ್ ಕೂತಿರ್ತೀರಾ ಹೀಗೆ ಹುಬ್ಬಿನ ಮಧ್ಯ ಭಾಗಕ್ಕೆ ತಂದು ಅದನ್ನ ಕೇಂದ್ರೀಕೃತ ಮಾಡಿ ಅಲ್ಲೇ ಸ್ಟಿಲ್ನೆಸ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕು. ನಿಶ್ಚಲತ್ವ ಅನ್ನೋದು ನಿಮ್ಮ ಇಡೀ ದೇಹದ ಆರೋಗ್ಯಕ್ಕೆ, ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಗೆ ಇದು ಓವರ್ ಥಿಂಕಿಂಗ್ ಸಮಸ್ಯೆ ಇದ್ರೆ ಅದನ್ನ ಕಮ್ಮಿ ಮಾಡುತ್ತೆ. ಹಾಗೆ ನಿಮ್ಮಲ್ಲಿ ತುಂಬಾನೇ ಸ್ಟ್ರೆಸ್, ಆಂಗ್ಸೈಟಿ ಇದ್ರೆ, ಪ್ಯಾನಿಕ್ ಅಟ್ಯಾಕ್ಸ್ ಗಳಿದ್ರೆ ಅದಕ್ಕೆ ಕೂಡ ನಿಶ್ಚಲತ್ವ ಹೆಲ್ಪ್ ಆಗುತ್ತೆ. ಸೊ ಕಣ್ಣಿನ ಅಂತ ವಿಷಯ ಬಂದಾಗ ಇದೆಲ್ಲ ವ್ಯಾಯಾಮವನ್ನ ಮಾಡಬಹುದು. ಜೊತೆಗೆ ನಿಶ್ಚಲತ್ವವನ್ನು ಅಭ್ಯಾಸ ಮಾಡಿ, ಡಾಕ್ಟರ್ ಅಡ್ಡಿಲ್ಲ ಅಂತ ಹೇಳಿದ್ರೆ ತ್ರಾಟಕ ಅಭ್ಯಾಸವನ್ನ ಕೂಡ ನೀವು ಮಾಡಬಹುದು. ಲಾಸ್ಟ್ ಏನ್ ಹೇಳಿ, ಅನುಲೋಮ ವಿಲೋಮ ಮಾಡ್ಲಿಕ್ಕೆ ಬೇಕು. ಯಾಕೆಂತಂದ್ರೆ ನಿಮ್ಮ ಅಗ್ನಿಯನ್ನ ಕೂಡ ಚೆನ್ನಾಗಿಟ್ಕೋಬೇಕು, ಅಗ್ನಿಯನ್ನ ಸರಿ ಇಟ್ಕೋಬೇಕು. ಪಿತ್ತ ಶಮನ, ಪಿತ್ತದಲ್ಲಿ ಏನಾದ್ರೂ ಇಂಬ್ಯಾಲೆನ್ಸ್ ಆಗಿರುವಂತಹ, ನಿಮ್ಮಲ್ಲಿ ಎಕ್ಸೆಸಿವ್ ಹೀಟ್ ಇದೆ, ಪಿತ್ತಜ ದೃಷ್ಟಿ ಇದೆ, ಪಿತ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮ್ಮಲ್ಲಿದ್ರೆ ಫಸ್ಟ್ ಅದನ್ನ ಸರಿಪಡಿಸ್ಕೋಬೇಕು. ಅದನ್ನ ಸರಿಪಡಿಸಿದ್ರೆ ಆಟೋಮೆಟಿಕಲಿ ನಿಮ್ಮ ಕಣ್ಣು ಸರಿ ಆಗತ್ತೆ. ಬಟ್ ನಾವು ಅದನ್ನ ಪಿತ್ತಕ್ಕೆ ಏನು ತಲೆ ಬಿಸಿ ಮಾಡ್ಕೊಳ್ದೆ ಬರೀ ಕಣ್ಣು ಅಂತ ಇದ್ರೆ ಕಣ್ಣು ಸರಿ ಹೋಗೋದಿಲ್ಲ. ಪಿತ್ತವನ್ನ, ಅಗ್ನಿಯನ್ನ ಕರೆಕ್ಷನ್ ಮಾಡೋ ಕೆಲ್ಸನೂ ಆಗ್ಬೇಕು, ಜೊತೆಯಲ್ಲಿ ವ್ಯಾಯಾಮ ಪ್ರತಿನಿತ್ಯ ಆಗ್ಬೇಕು. ಹಾಗೆ ಔಷಧಿ, ಪಂಚಕರ್ಮ ಚಿಕಿತ್ಸೆ ಅನ್ನೋದೆಲ್ಲ ಖಂಡಿತ. ಅದೇ ಈಗ ಪಂಚಕರ್ಮದಲ್ಲಿ ಅಕ್ಷಿ ಪರಿಷೇಕ, ಅಕ್ಷಿ ಪಿಚ್ಚು, ಅಕ್ಷಿ ತರ್ಪಣ, ಇದೆಲ್ಲ ತುಂಬಾ ವಂಡರ್ಫುಲ್ ಥೆರಪಿ. ಈವನ್ ಶಿರೋಧಾರ ಕೂಡ ಹೆಲ್ಪ್ ಮಾಡುತ್ತೆ ಕಣ್ಣಿನ ಆರೋಗ್ಯವನ್ನ ಹೆಚ್ಚಿಸೋದ್ರಲ್ಲಿ. ನಸ್ಯ ಊರ್ಧ್ವ ಚತುರ್ಕತ ಎಲ್ಲ ವಿಕಾರಗಳಲ್ಲಿ ಬೆಸ್ಟ್. ಸೊ ಈ ಎಲ್ಲ ಪಂಚಕರ್ಮ ಚಿಕಿತ್ಸೆಗಳು ಕೂಡ ಕಣ್ಣಿನ ವಿಷಯದಲ್ಲಿ ಸಹಾಯ ಮಾಡುತ್ತೆ.